ಇದು ಒಂದು ಮೋಜಿನ ಚೆಂಡು. ಇದಕ್ಕಾಗಿ 24 ಒರಿಗ್ಯಾಮಿ ರಚನೆಗಳು ಬೇಕಾಗುವು. 8 ಸೆಂಟಿಮೀಟರ್ ಚದುರಾಕಾರದ ಬೇರೆ ಬೇರೆ ಬಣ್ಣದ ಕಾಗದಗಳನ್ನು ಕತ್ತರಿಸಿಡಿ. ಒಂದು ಕಾಗದವನ್ನು ತೆಗೆದುಕೊಂಡು ಮೂಲೆಗಳನ್ನು ಜೋಡಿಸಿ ಮಡಿಕೆ ಹಾಕಿ. ಇದೇ ರೀತಿ 12 ಮೂಲೆಗಳನ್ನು ಜೋಡಿಸಿ ಮಡಿಕೆ ಹಾಕಿ. ಇದು ಗುಣಾಕಾರದ ಚಿನ್ನದಂತೆ ಕಾಣಿಸುವುದು. ಈಗ ಇದೇ ಕಾಗದವನ್ನು ಅಧಿಕ ಚಿನ್ನದಂತೆ ಅಡ್ಡವಾಗಿಟ್ಟು ಮಡಿಚಿ. ಕಾಗದವನ್ನು ಹೊರತೆಗೆದು 4 ಮೂಲೆಗಳನ್ನು ತ್ರಿಕೋನಾಕಾರದಲ್ಲಿ ಮಡಿಚಿ. ಇದು ಈಗ ಟಪಾಲದ ಲಕೋಟೆಯಂತೆ ಕಾಣಿಸುವುದು. ಇದನ್ನು ಹೊರತೆಗೆದು ಅರ್ಧ ಕಾಗದದ ಮಧ್ಯದಲ್ಲಿ ಅಡ್ಡವಾಗಿ ಮಡಿಕೆ ಹಾಕಿ. ಇದೇ ರೀತಿ ಇನ್ನರ್ಧವನ್ನು ಮಡಿಕೆ ಹಾಕಿ ಕಾಗದವನ್ನು ತಿರುಗಿಸಿ ಮತ್ತೆ ಅರ್ಧದಲ್ಲಿ ಮಡಿಸಿ. ಮಧ್ಯ ಬಿಂದುವಿನ ಮೇಲೆ ಬೆರಳಿಟ್ಟು ಕಾಗದದ ಮೂಲೆಗಳನ್ನು ಮಡಿಚಿದರೆ ಅದು ಹಡಗಿನಂತೆ ಕಾಣುವುದು. ಇದೇ ರೀತಿ ಎರಡನೇ ಬದಿಗೂ ಮಡಿಚಿ ಜೋಡು ಹಡಗುಗಳನ್ನು ಮಾಡಿ. ಹಡಗಿನ ಒಂದು ಭಾಗವನ್ನು ಹೊರತೆಗೆದು ಅದಕ್ಕೆ ಚದುರಾಕಾರ ಕೊಟ್ಟು ಮಡಿಸಿ. ಇದೇ ರೀತಿ ಇನ್ನುಳಿದ 3 ಭಾಗಗಳನ್ನು ಕೂಡ ಹೊರತೆಗೆದು ಅದರ ಬಾಯಿಯನ್ನು ಮುಚ್ಚಿ. ಕಾಗದದ ಹಿಂಬದಿಗೆ ಮೂಲೆಗಳನ್ನು ತ್ರಿಕೋನಾಕಾರದಲ್ಲಿ ಮಡಿಚಿ. ಕೇವಲ ಮೇಲಿನ ಪದರಷ್ಟೇ ಇಲ್ಲಿ ಬರಲಿ. ಇದೇ ರೀತಿ ಉಳಿದ 3 ಮೂಲೆಗಳನ್ನು ಮಡಿಚುತ್ತಾ ಹೋಗಿ. ಈಗ ಮಧ್ಯದಲ್ಲಿ ನಿಮ್ಮ ಬೆರಳುಗಳನ್ನಿಟ್ಟು ಅದಕ್ಕೆ ಪಾತ್ರೆಯ ಆಕಾರ ಕೊಡಿ. ಈಗ ನಮ್ಮ 1 ಯೂನಿಟ್ಟು ತಯಾರಾಯಿತು. ಇದೇ ರೀತಿಯಾಗಿ ಉಳಿದ ಎಲ್ಲ ಬಣ್ಣಗಳ ಕಾಗದಗಳಿಂದ 24 ಯೂನಿಟ್ಗಳನ್ನು ತಯಾರಿಸಿ. ಈಗ 2 ಯೂನಿಟ್ಗಳನ್ನು ಎದುರು ಬದುರಾಗಿ ಹಿಡಿಯಿರಿ. ಮೂಲೆಗಳನ್ನು ಇನ್ನೊಂದರ ಮೂಲೆಯಲ್ಲಿ ಸೇರಿಸಿ. ಇದೇ ರೀತಿಯಾಗಿ ಇನ್ನೊಂದು ಯೂನಿಟನ್ನು ಕೂಡ ಸೇರಿಸಿ. ಈ ಎಲ್ಲ ಯೂನಿಟ್ಗಳನ್ನು ಒಂದರಲ್ಲಿ ಒಂದರಂತೆ ಕೂಡಿಸುತ್ತಾ ಹೋಗಿ. ಅದಕ್ಕೆ ಚೆಂಡಿನ ಆಕಾರವು ಬರುವುದು. ಈ ಚೆಂಡನ್ನು ಮಾಡಲಿಕ್ಕೆ ಗ್ಲೂ, ಅಂಟು ಇಂತಹವುಗಳು ಏನೂ ಬೇಕಾಗುವುದಿಲ್ಲ. ಹೇಗಿದೆ ನಮ್ಮ ಈ ಚೆಂಡು? ಇದನ್ನು ನೀವು ಜೋತು ಕೂಡ ಬಿಡಬಹುದು. ಮನೆಯಲ್ಲಿ ಇದು ಚೆಂದವಾಗಿ ಕಾಣಿಸುವುದು.